ಪಾಗಡ ಪಕ್ಕ ಹೋಗ್ಲಾಬ್ರ ಅಂತೇಳಿ ಗಾಡಿಗೆ ಶುಕ್ರವಾರ ತಂದು ಸೋಮವಾರ ದಿವಸ ಆಕ್ಸಿಡೆಂಟ್ ಆಯಿತು. ಅವತ್ತು ಮುಖ್ಕೊಂಡಿದ್ವಿ ಅಮ್ಮನಿಗೆ, ಹಿಂಗೆ ಏನೂ ತೊಂದರೆ ಇಲ್ದಂಗೆ ಹೊರಗಡೆ ಗಾಡಿ ಬಂದು ಸ್ಟೇಷನಿಂದ ಬರ್ತೀವಿ ಅಂತ ಮುಖ್ಕೊಂಡಿದ್ವಿ. ಏನೂ ತೊಂದರೆ ಇಲ್ದಂಗೆ ಹೊರಗಡೆ ಬಂತು ಗಾಡಿ. ಅದಕ್ಕೆ ಇವತ್ತು ಪೂಜೆ ಮಾಡಿಸ್ಕೊಂಡು ಬಂದಿದ್ವಿ ನಾವು. ಪಾವಗಡದ ಗಾಡಿ ತಿಂತೀರಾ? ಹೌದು, ಅದಕ್ಕೋಸ್ಕರ ಬಂದಿರಾ? ಅದಕ್ಕೆ ಬಂದಿದ್ದೀನಿ. ಗಾಡಿ ಒಂದು ಸ್ಟಿಕ್ಕರ್ ಹಾಕ್ಕೊಳ್ಳಿ, ನಿಧಾನ ಕೊಡಿಸಿ, ಆರಾಮಾಗಿ ಓಡಿಸಿ. ದೇವ್ರು ಒಳ್ಳೇದು ಮಾಡಿ, ಒಳ್ಳೆ ದುಡಿಮೆ ಆಗಂಗೆ. ಅಮ್ಮ ಬಂದು ಕನಸಲ್ಲೇ ಬಂದು ಆಶೀರ್ವಾದ ಮಾಡ್ತಾರೆ. ಮತ್ತೆ ಇವಾಗ ಮನೆ ಕಟ್ಟಿದ್ವಿ. ನಮ್ಮ ಅಮ್ಮನಿಗೆ ಸೊಂಟೆ ನೋವಾಗಿತ್ತು, ಎಲ್ಲೂ ಆಸ್ಪತ್ರೆಗೆ ತೋರಿಸ್ರೆ ವಾಸಿ ಆಗ್ತಾ ಇರಲಿಲ್ಲ. ನಮ್ಮ ಅಮ್ಮನಿಗೆ 4 ದಿನದಲ್ಲಿ ಮಧ್ಯರಾತ್ರಿ ಒಂದೇ ತೊಳೆದು ಕಟ್ಟಿರೋದು ನಾನು, ಕಾಣಿಕೆ ತೊಳೆದು 5 ದಿನದಲ್ಲಿ ನಮ್ಮಮ್ಮ ಓಡಾಡಿ ಎಲ್ಲ ಚೆನ್ನಾಗಾದ್ರಿ. ಇವಾಗ ಇದು 3ನೇ ಸಲ ಬರ್ತಾ ಇರೋದು ನಾನು. ಅಮ್ಮನ ನೆನ್ಸ್ಕೊಳ್ದೆ ನನಗೆ ದಿನಾನೇ ಇಲ್ಲ. ಅಮ್ಮನ ನೆನ್ಸ್ಕೊಂಡು ಎಲ್ಲ ಅನುಕೂಲ ಆಗಿದೆ. ನಮ್ಮದು ಮೈಸೂರು ಅಂತ ಹಾಕೊಂಡು ನಮ್ಗೆ ಹುಷಾರಾಗತ್ತೆ ಅಂತ ನೋಡಿ. ಬೇಲೂರು ತಾಲೂಕು ಲಕ್ಕುಂದ ಗ್ರಾಮದವರು. ನಮ್ಮ ತಂದೆಗೆ ಹುಷಾರಿಲ್ದಂಗೆ 1 ತಿಂಗಳು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದೇವೆ ಮಂಗಳೂರಲ್ಲಿ. ಆದರೂ ಸರಿಯಾಗಿರಲಿಲ್ಲ. ನಡೀತಾ ಹಿಂಗೆ ಬಗ್ಗಿ ಬೀಳೋರು. ಇಲ್ಲಿ ಕರ್ಕೊಂಡು ಬಂದಿದ್ದೆ ಒಂದು ದಿವಸ ಮುಂಚೆ. ಅದು ಚೆನ್ನಾಗಿ ನಡೀತಾ ಇದ್ರು. 1 ವಾರದಿಂದ ತುಂಬ ಚೆನ್ನಾಗಿ ನಡೀತಾ ನೋಡ್ರಿ. ನಾವು ಕರ್ಕೊಬಂದಿದ್ದೀವಿ. 3 ತಿಂಗಳು ಹಾಲೇ ಕುಡಿತಾ ಇರಲಿಲ್ಲ. ಜ್ವರ 101 ಜ್ವರ ಬಂದಿತ್ತು. ನೆನ್ನೆ ಹಾಸ್ಪಿಟ್ಲಿಗೆ ತೋರಿಸಿ ಡಿಸ್ಚಾರ್ಜ್ ಮಾಡ್ಕೊಂಡು ಕರ್ಕೊಬಂದ್ವಿ. ನೆನ್ನೆ ನೈಟಿಂದ ಹಾಲೇ ಕುಡಿತಾ ಇರಲಿಲ್ಲ. ಈಗ ಸ್ವಾಮೀಜಿದ್ರು ಬಂದು ಕಾಲಿಗೆ ಬಿದ್ದಾಗಿದ್ದ ತಾಯ್ತನ ಕೊಟ್ಟಾದ್ಮೇಲೆ ತಾಯಿ ಹತ್ರ ಹಾಲು ಕುಡಿಸಿ ಕರ್ಕೊಂಬಂದು ಹಾಲು ಕುಡಿತು. ಚೆನ್ನಾಗಿದೆ. ಯಾವ ಊರು ತಮ್ಮದು? ನಮ್ಮದು ತಾಯಿ ಮನೆ ಹಿರಿಯಗೌಜ, ಗಂಡನ ಮನೆ ತರೀಕೆರೆ ರಂಗನಹಳ್ಳಿ. ಎಲ್ಲರೂ ತಂಗಿ ನಿಮ್ಮ ಮಕ್ಕಳು ಆರೋಗ್ಯ ನೋಡ್ಕೊಳ್ರಿ, ನಿಮ್ಮ ನಂಬಿಕೆ ಉಳಿಸ್ಕೊಳ್ರಿ ದಯವಿಟ್ಟು, ಅಲ್ವಾ? ಭಾಳ ಸಂತೋಷ ತಂಗಿ ಹೇಳಿದ್ದೀನಿ ಅಂದ್ರೆ. ಫಸ್ಟ್ ಬಂದಿದ್ದು ಇಲ್ಲಿ ದುರ್ಗಸ್ಥಳಕ್ಕೆ. ನಮ್ಮ ಮನೆಯವರ ಅಮ್ಮ ಅವ್ರು ಬಂದು ಹೇಳಿದ್ದು ದುರ್ಗಸ್ಥಳಕ್ಕೆ ಹೋಗು, ಅಲ್ಲಿ ವರ್ಷಿ ಗುಡಿಸ್ತೀನಿ ಅಂತ ಹೇಳಿ ಅರ್ಕೆ ಮಾಡ್ಕೊಂಬ ಅಂತ. ಅವತ್ತು ಬಂದು ಮಾಡ್ಕೊಂಡು ಹೋಗಿದ್ದೆ. ಅದ್ರ ಹಿಂದಿನ ದಿವಸ ಆಪ್ರೇಷನ್ ಮಾಡಬೇಕು ಅಂತ ಹೇಳಿದರು. ಕಿವಿ ಮುಟ್ಟಂಗಿರಲಿಲ್ಲ, ತುಂಬ ನೋವ್ತಿತ್ತು. ವೈಟ್ ಕಲರ್ ಇಲ್ಲಿ ಅಷ್ಟು ಬೂಸ್ಟ್ ಹಿಡಿದಿತ್ತು. ಆಮೇಲೆ ಬಂದು ಮಾಡ್ಕೊಂಡು ಹೋಗಿದ್ದ ದಿವಸ ನೋವಿತ್ತು. ಆಮೇಲೆ ಹೋಗಿ ಮಂಗಳೂರು ಫಾದರ್ ಮಾಡೋದ್ರಲ್ಲಿ ತೋರಿಸಿದ್ದೆ. ಚಿಕ್ಕಮಂಗ್ಳೂರಲ್ಲಿ ಆಗಬೇಕು ಅಂತ ಹೇಳಿದರು, ಮಂಗಳೂರಲ್ಲೂ ಆಗಬೇಕು ಅಂತಲೇ ಹೇಳಿದರು. ಇಲ್ಲಿಂದ ಬಂದು ಹೋಗಿ ಅಲ್ಲಿ ಸ್ಕ್ಯಾನಿಂಗ್ ಮಾಡಿಸಿ ನೋಡಿದರೆ ಏನೂ ಕಾಣ್ತಾನೆ ಇಲ್ಲ, ಬೇಡ ಅಂತ ಹೇಳಿದರು. ಆಪ್ರೇಷನ್ನೇ ಬೇಡ, ಏನೂ ಇಲ್ಲ, ತುಂಬ ಚೆನ್ನಾಗಿದೆ. ನೋವು ಕಡಿಮೆಗಕ್ಕೆ ಮೆಡಿಷನ್ ಕೊಡ್ತೀನಿ ಅಂದರು. ಮೆಡಿಷನ್ ಕೊಟ್ಟರು. ಮತ್ತೆ ಬನ್ನಿ ನೋಡೋಣ ಅಂದರು. ಹೋಗಿ ನೋಡಿದರೆ ಏನೂ ಇಲ್ಲ ಅಂತ. ಚಿಕ್ಕಮಂಗ್ಳೂರು ಹತ್ರ ತೇಗೂರು ನಾಗಮಣಿ ಅಂತ ಹೇಳಿ ಡಾಕ್ಟ್ರು ಅವ್ರಿಗೆ ಕೋಮಾಗೆ ಹೊರಟೋಗ್ಬಿಟ್ಟಿದ್ರು. 17 ದಿವಸ ICU ಇದ್ದರು. ನಮ್ಮ ಸ್ನೇಹಿತರೊಬ್ಬರು ಪುಟ್ಟರಾಜು ಅಂತ ಹೇಳಿ ಇಲ್ಲಿನ ಒಂದು ಅಡ್ರೆಸ್ಸನ್ನು ಹೇಳಿದ್ರು. ನಾವು ಫೇಸ್ಬುಕ್ಕಲ್ಲಿ ಫೋಟೋ ನೋಡ್ಬಿಟ್ಟು ಬೇಡ್ಕೊಂಡಿದ್ವಿ. ಮಾರನೇ ದಿವಸನೇ ಇವರಿಗೆ ಪ್ರಜ್ಞೆ ಬಂತು. ಡಾಕ್ಟ್ರು ಉಳಿಯಲ್ಲ ಅಂತ ಹೇಳ್ಬಿಟ್ಟು 17 ದಿವಸ ಕರ್ಕೊಂಡೋಗ್ಬಿಡಿ ಮನೆಗೆ ಅಂತ ಹೇಳಿದ್ದರು. ಮಾರನೇ ದಿವಸ ಅವ್ರಿಗೆ ಪ್ರಜ್ಞೆ ಬಂದು ಈಗ ಸರಿಯಾಗಿದ್ದಾರೆ. ಅಮ್ಮ ಇವ್ರಿಗೆ ಗುಣ ಆದರೆ ನಿಮ್ಮ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ನಿಮ್ಮ ಸಂಧಾನಕ್ಕೆ ಬಂದು ನಿಮ್ಮ ದರ್ಶನ ಮಾಡ್ಕೊಂಡು ಬರ್ತೀವಿ ಅಂತ ಬೆಂಗಳೂರು.